ಸ್ನೇಹಿತರೆ, ಫೆಬ್ರವರಿ 28 ಶನಿವಾರದ ಬೆಳಗಿನ ಜಾವ ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನಿ ಅವರ ರೇತ್ ರಹಬರಿ ಕಾಂಪೌಂಡ್, ಇದು ಪ್ರಪಂಚದ ಅತ್ಯಂತ ಸುರಕ್ಷಿತ ಜಾಗ. ಎಷ್ಟು ಮಟ್ಟಿಗೆ ಅಂದರೆ ಆ ಕಾಂಪೌಂಡ್ನ ಅಡಿಯಲ್ಲಿ ಒಂದು ಪಾತಾಳದಂತಹ ಬಂಕರ್ ಇದೆ. ಅಲ್ಲಿಗೆ ಹೋಗೋಕೆ ಲಿಫ್ಟ್ನಲ್ಲೇ 5 ನಿಮಿಷ ಬೇಕು. ಅಷ್ಟು ಆಳದಲ್ಲಿ ಎಂಥ ನ್ಯೂಕ್ಲಿಯರ್ ಬಾಂಬ್ ಬಿದ್ದರೂ ಕೂಡ ಏನೂ ಆಗದಂತಹ ಸೇಫ್ ಜಾಗ ಇದೆ. ಆದರೆ ವಿದ್ಯಾಟ ನೋಡಿ, ಕೇವಲ 60 ಸೆಕೆಂಡ್ಸ್, 60 ಸೆಕೆಂಡ್ಗಳು, ಜಸ್ಟ್ 60 ಸೆಕೆಂಡ್ಸ್. ಆ ಟೈಮ್ನಲ್ಲಿ ಆ ಭದ್ರಕೋಟೆ ಸ್ಮಶಾನವಾಗಿ ಹೋಯಿತು. 1989ರಿಂದ ಇರಾನ್ ಆಳ್ತಾ ಇದ್ದ ಸುಪ್ರೀಂ ಲೀಡರ್, ಸರ್ವೋಚ್ಚ ನಾಯಕನ ಕಥೆ ಮುಗಿದು ಹೋಯಿತು. ಅಷ್ಟಕ್ಕೂ ಜಗತ್ತಿನ ಅತ್ಯಂತ ಪವರ್ಫುಲ್ ಗೂಢಚಾರಿ ಸಂಸ್ಥೆಗಳಾದ CIA ಅಮೆರಿಕದ್ದು ಮತ್ತು ಇಸ್ರೇಲ್ನ ಮೊಸಾದ್ ಖಾಮೆನೈರನ್ನ ಟ್ರ್ಯಾಕ್ ಮಾಡಿ ಹೊಡೆದು ಹಾಕಿದ್ದು ಹೇಗೆ? ಸ್ನೇಹಿತರೆ, ಒಂದೇ ಒಂದು ಟ್ರಾಫಿಕ್ ಕ್ಯಾಮರಾ. ನೀವು ಕೇಳ್ತಿರೋದು ನಿಜ. ಟೆಹರಾನ್ನ ರಸ್ತೆಯಲ್ಲಿರೋ ಒಂದು ಸಾಧಾರಣ ಟ್ರಾಫಿಕ್ ಕ್ಯಾಮ್ರಾ ಇರಾನ್ನ ಸರ್ವಾಧಿಕಾರಿಯ ಸರ್ವೋಚ್ಚ ನಾಯಕನ ಪ್ರಾಣ ತೆಗೆದಿದೆ ಅಂತ ಹೇಳಿದ್ರೆ ನೀವು ನಂಬಲಿಕ್ಕೆ ಕಷ್ಟ ಆಗ್ಬೋದು. ಭೂಮಿಯ ಆಳದಲ್ಲಿ ಲಿಫ್ಟ್ನಲ್ಲೇ 5 ನಿಮಿಷ ಪ್ರಯಾಣ ಮಾಡಬೇಕಾಗಿರೋಷ್ಟು ಆಳದ ಬಂಕರ್ನಲ್ಲಿದ್ದ ಖಾಮೆನೈರನ್ನ ಅಮೆರಿಕ ಮತ್ತು ಇಸ್ರೇಲ್ ಹುಡುಕಿದ್ದೆ ಹೇಗೆ ಗೊತ್ತಾ? ಆಪರೇಷನ್ ನಡೆದ ದಿನ ಅಲ್ಲಿ ಏನಾಯಿತು ಗೊತ್ತಾ? ಇವತ್ತಿನ ವಿಶೇಷ, ಇವತ್ತಿನ ಮಸ್ತ್ ಮಗ ಸ್ಪೆಷಲ್ ರಿಪೋರ್ಟ್ನಲ್ಲಿ ಆಪರೇಷನ್ ಡೇಲೈಟ್ ಖಾಮೆನೈ ಹತ್ಯೆಯ ಕಂಪ್ಲೀಟ್ ಮಾಹಿತಿ, ಅದರ ಇನ್ಸೈಡ್ ಸ್ಟೋರಿಯನ್ನು ನಾವು ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಖಾಮೆನೈ ಹತ್ಯೆ ಹಿಂದೆ ವರ್ಷಗಳ ಹಿಂದಿನ ಪ್ಲಾನಿಂಗ್ ಇದೆ. ಇಸ್ರೇಲ್ನ ಸೈಬರ್ ಆರ್ಮಿ, ಅಮೆರಿಕದ ಸ್ಯಾಟಲೈಟ್ಸ್ ಮತ್ತು ಟೆಹರಾನ್ ರಸ್ತೆಯಲ್ಲೂ ಇದ್ದ ಸ್ಪೈಗಳ ರೋಚಕ ಕಥೆ ಇದೆ. ಬನ್ನಿ ಆ ದಿನ ಏನಾಯಿತು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಇದು ಸ್ಪೈ ಥ್ರಿಲ್ಲರ್. ರಾತ್ರಿ ಬೇಡ, ಹಗಲೇ ಆಗಲೇ. ಸ್ನೇಹಿತರೆ, ಮೊದಲಿಗೆ ಅಮೆರಿಕ ಮತ್ತು ಇಸ್ರೇಲ್ ಪ್ಲಾನ್ ಮಾಡಿದ್ದು ಶುಕ್ರವಾರ ರಾತ್ರಿ ದಾಳಿ ಮಾಡೋಕೆ. ಕತ್ತಲಲ್ಲಿ ಕೆಲಸ ಮುಗಿಸಿ ಯಾರಿಗೂ ಗೊತ್ತಾಗದ ಹಾಗೆ ಎಸ್ಕೇಪ್ ಆಗೋದು ಅವರ ಒರಿಜಿನಲ್ ಪ್ಲಾನ್ ಆಗಿತ್ತು. ನ್ಯೂಯಾರ್ಕ್ ಟೈಮ್ಸ್ ರಿಪೋರ್ಟ್ಸ್ ಪ್ರಕಾರ ಅಮೆರಿಕದ ಯುದ್ಧ ವಿಮಾನಗಳು ಆಲ್ರೆಡಿ ರೆಡಿಯಾಗಿದ್ವು. ಟಾರ್ಗೆಟ್ ಫಿಕ್ಸ್ ಆಗಿತ್ತು. ಇನ್ನೇನು ಲಾಂಚ್ ಬಟನ್ ಒತ್ತಬೇಕು ಅನ್ನುವಷ್ಟರಲ್ಲಿ ವಾಷಿಂಗ್ಟನ್ನಿಂದ ಒಂದು ಎಮರ್ಜೆನ್ಸಿ ಮೆಸೇಜ್ ಬರುತ್ತೆ. ಸ್ಟಾಪ್, ಪ್ಲ್ಯಾನ್ ಚೇಂಜ್ ಮಾಡಿ, ಇವತ್ತು ರಾತ್ರಿ ದಾಳಿ ಮಾಡೋದು ಬೇಡ, ನಾಳೆ ಬೆಳಗ್ಗೆವರೆಗೂ ವೆಯ್ಟ್ ಮಾಡಿ ಅಂತ. ಯಾಕಂದರೆ CIA ಮತ್ತು ಮೊಸಾದ್ ಕೈಗೆ ಒಂದು ಬ್ರಹ್ಮಾಸ್ತ್ರ ಸಿಕ್ಕಿತ್ತು. ಅದೇ ಖಾಮೆನೈ ಅವರ ಲೈವ್ ಲೊಕೇಶನ್. ಗುಪ್ತಚರ ಇಲಾಖೆಗೆ ಬಂದ ಪಕ್ಕಾ ಮಾಹಿತಿ ಏನು ಅಂದರೆ, ಶನಿವಾರ ಬೆಳಗ್ಗೆ ಖಾಮೆನೈ ತಮ್ಮ ಬೇತ್ ರಹಬರಿ ಕಾಂಪೌಂಡ್ಗೆ ಬರ್ತಾ ಇದ್ದಾರೆ. ಅಲ್ಲೊಂದು ಸೀಕ್ರೆಟ್ ಹೈ ಲೆವೆಲ್ ಮೀಟಿಂಗ್ ಇದೆ. ಆ ಮೀಟಿಂಗ್ನಲ್ಲಿ ಖಾಮೆನೈ ಮಾತ್ರ ಅಲ್ಲ, ಇರಾನ್ ಸೇನೆಯ ಟಾಪ್ ಕಮಾಂಡರ್ಸ್, ಆರ್ಮಿ ಚೀಫ್ಸ್ ಎಲ್ಲರೂ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು. ಇದೊಂಥರ ಜಾಕ್ ಪಾಟ್ ಇದ್ದ ಹಾಗೆ. ಒಬ್ಬರನ್ನೇ ಹೊಡೆಯೋದಕ್ಕಿಂತ ಎಲ್ಲರೂ ಒಂದೇ ಕಡೆ ಸಿಕ್ಕಾಗ ಇಡೀ ಗೂಡಿಗೆ ಬೆಂಕಿ ಇಟ್ಟರೆ, ರಾಣಿ ಜೇನ್ ಸಮೇತ ಒಂದೇ ಏಟಿಗೆ ಇಡೀ ಟೀಮ್ನ ಮುಗಿಸ್ಬಿಟ್ರೆ ಅದೇ ಬೆಸ್ಟ್ ಅಂಥೇಳಿ ಅಮೆರಿಕ ಮತ್ತು ಇಸ್ರೇಲ್ ಡಿಸೈಡ್ ಮಾಡಿದ್ರು. ಸ್ನೇಹಿತರೆ, ಈ ಡಿಸಿಷನ್ ಆಗುವಾಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಏರ್ ಫೋರ್ಸ್ 1 ವಿಮಾನದಲ್ಲಿ ಕಾರ್ಪಸ್ ಕ್ರಿಸ್ಟಿ ಅನ್ನೋ ಜಾಗಕ್ಕೆ ಹೋಗ್ತಾ ಇದ್ರು. ವಿಮಾನದಲ್ಲಿ ಅವರಿಗೆ ಮಾಹಿತಿ ಕೊಡಲಾಗುತ್ತೆ. ಆಗ ಟ್ರಂಪ್ ಒಂದು ನಿರ್ಣಾಯಕ ಆದೇಶ ಕೊಡ್ತಾರೆ. ಮತ್ತೊಂದು ರಾತ್ರಿ ಬರೋ ತನಕ ವೆಯ್ಟ್ ಮಾಡೋದು ಬೇಡ, ನೆಕ್ಸ್ಟ್ ಬೆಳಗಾದ ತಕ್ಷಣ ಹಗಲಲ್ಲೇ ಹೊಡೀರಿ, ಇಡೀ ಪ್ರಪಂಚ ನೋಡಲಿ. ಇದೊಂದು ಡಿಕ್ಯಾಪಿಟೇಷನ್ ಸ್ಟ್ರೈಕ್, ಅಂದರೆ ಇರಾನ್ನ ಟಾಪ್ ತಲೆ ತೆಗೆಯುವ ದಾಳಿ ಆಗಿರಲಿ ಅಂತ ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಈ ರೀತಿ ಆರಂಭಿಕ ಹಂತದಲ್ಲಿ ಶುಕ್ರವಾರ ರಾತ್ರಿಗೆ ಫಿಕ್ಸ್ ಆಗಿದ್ದ ಆಪರೇಷನ್ ಶನಿವಾರದ ಆಪರೇಷನ್ ಡೇಲೈಟ್ ಆಗಿ ಬದಲಾಯಿತು. ಟ್ರಾಫಿಕ್ ಲೈಟ್, ಸಾವಿನ ರೂಟ್. ಸ್ನೇಹಿತರೆ, ಖಾಮೆನೈ 2 ವರ್ಷಗಳಿಂದ ಅಂಡರ್ಗ್ರೌಂಡ್ ಆಗಿದ್ರು. ಜೂನ್ 2025ರ ಯುದ್ಧದ ನಂತರ ಅವರು ಸೂರ್ಯನ ಮುಖ ನೋಡಿದ್ದೇ ಕಮ್ಮಿ. ಯಾವುದೇ ಇಂಟೆಲಿಜೆನ್ಸ್ ಏಜೆನ್ಸಿಗೂ ಅವರು ಭೂಮಿಯಿಂದ ಹೊರಗೆ ಬಂದಿದ್ದೇ ಗೊತ್ತಾಗ್ತಾ ಇರಲಿಲ್ಲ. ಹಾಗಿರುವಾಗ ಇಸ್ರೇಲ್ಗೆ ಅವ್ರು ಎಲ್ಲಿದ್ದಾರೆ, ಯಾವಾಗ ಈ ಮೀಟಿಂಗ್ಗೆ ಬರ್ತಾ ಇದ್ದಾರೆ ಅನ್ನೋ ಟೈಮ್ ಎಕ್ಸಾಕ್ಟ್ ಆಗಿ ಸಿಕ್ಕಿದ್ದು ಹೇಗೆ? ಇಲ್ಲಿ ಎಂಟ್ರಿ ಕೊಡೋದು ಇಸ್ರೇಲ್ನ ಭಯಾನಕ ಸೈಬರ್ ಆರ್ಮಿ, ಕುಖ್ಯಾತ ಸೈಬರ್ ಆರ್ಮಿ ಯೂನಿಟ್ 8200. ಇವ್ರೇನ್ ಮಾಡಿದ್ರು ಗೊತ್ತಾ? ಖಾಮೆನೈಗಳೇ ಕೊಟ್ಟ ಅಸ್ತ್ರವನ್ನ ಅವರ ವಿರುದ್ಧವೇ ಬಳಸಿದ್ರು. ನಿಮ್ಗೆ ಶಾಕ್ ಆಗ್ಬೋದು. ಇರಾನ್ನ ಖಾಮೆನೈಗಳ ಸರ್ಕಾರ ಅವರ ಜನರ ಮೇಲೆ ಕಣ್ಣಿಡಕ್ಕೆ, ಪ್ರತಿಭಟನಾಕಾರರನ್ನ ಹಿಡಿಯೋಕೆ ಇಡೀ ಟೆಹರಾನ್ ನಗರದ ತುಂಬ ಸಾವಿರಾರು ಹೈ ಡೆಫಿನಿಷನ್ CC ಕ್ಯಾಮ್ರಾಗಳನ್ನು ಅಳವಡಿಸಿದ್ರು, ಜನರ ಮೇಲೆ ಕಣ್ಣಿಡಕ್ಕೆ. ವಿಪರ್ಯಾಸ ಅಂದರೆ ಇಸ್ರೇಲ್ನ ಮೊಸಾದ್
ಮತ್ತು ಈ ಹ್ಯಾಕಿಂಗ್ ಗುಂಪು ಇದೇ ಕ್ಯಾಮ್ರಾ ನೆಟ್ವರ್ಕನ್ನು ಹ್ಯಾಕ್ ಮಾಡಿದ್ರು. ಉಲ್ಟಾ ಇರಾನ್ ಸರ್ಕಾರದ ಮೇಲೆ ಅದನ್ನು ಪ್ರಯೋಗ ಮಾಡಿದ್ರು. ಫಿನಾನ್ಷಿಯಲ್ ಟೈಮ್ಸ್ ಮಾಡಿರೋ ರಿಪೋರ್ಟ್ ಪ್ರಕಾರ ಇಸ್ರೇಲ್ನ ಹ್ಯಾಕರ್ಸ್ ಇರಾನ್ನ ಟ್ರಾಫಿಕ್ ಕಂಟ್ರೋಲ್ ರೂಮ್ಗೆ ಕನ್ನ ಹಾಕಿದ್ರು. ಎಷ್ಟೋ ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ಇಸ್ರೇಲ್ ಏಜೆಂಟ್ಗಳು ತೆಹರಾನ್ನ ಪ್ರತಿಯೊಂದು ರಸ್ತೆಯನ್ನು ಲೈವ್ ಆಗಿ ನೋಡ್ತಾ ಇದ್ರು, ಅವರ ಇನ್ಫ್ರಾಸ್ಟ್ರಕ್ಚರ್ ಬಳಸ್ಕೊಂಡು. ಇಸ್ರೇಲ್ ಗುಪ್ತಚರ ಅಧಿಕಾರಿಯೊಬ್ಬರು ಹೇಳಿರೋ ಹಾಗೆ, ಜೆರುಸಲಂ ನಮಗೆ ಎಷ್ಟು ಚೆನ್ನಾಗಿ ಗೊತ್ತೋ ಟೆಹರಾನ್ ಕೂಡ ಅಷ್ಟೇ ಚೆನ್ನಾಗಿ ಗೊತ್ತು. ಟೆಹರಾನ್ನಲ್ಲಿ ಒಂದು ಸಣ್ಣ ಕಲ್ಲು ಆ ಕಡೆ ಆದರೂ ಕೂಡ ರಸ್ತೆಯಲ್ಲಿ ನಮಗದು ಗೊತ್ತಾಗುತ್ತೆ ಅಂತ. ಅದರಲ್ಲೂ ಕೂಡ ವಿಶೇಷವಾಗಿ ಪಾಶ್ಚರ್ ಸ್ಟ್ರೀಟ್ ಹತ್ರ ಇರೋ ಒಂದು ನಿರ್ದಿಷ್ಟ ಟ್ರಾಫಿಕ್ ಕ್ಯಾಮ್ರಾ, ಆ ಕ್ಯಾಮ್ರಾ ಆ್ಯಂಗಲ್ ಹೇಗಿತ್ತು ಅಂದರೆ ಖಾಮೆನೆಯ ಸ್ಪೆಷಲ್ ಬಾಡಿ ಗಾರ್ಡ್ಸ್ ತಮ್ಮ ಕಾರುಗಳನ್ನು ಪಾರ್ಕ್ ಮಾಡೋ ಜಾಗ ಅದು, ಅದರಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇತ್ತು. ಖಾಮೆನೈ ಎಲ್ಲಿ ಹೋದರೂ ಅವರ ಬಾಡಿ ಗಾರ್ಡ್ಗಳು ಅವರೊಟ್ಟಿಗೆ ಹೋಗಲೇಬೇಕಲ್ವಾ. ಸೊ ಇಸ್ರೇಲ್ ಖಾಮೆನೈನ ಹುಡುಕಲಿಲ್ಲ, ಅವರ ಬಾಡಿ ಗಾರ್ಡ್ಸನ್ನು ಟ್ರ್ಯಾಕ್ ಮಾಡಿದ್ರು. ಬಾಡಿ ಗಾರ್ಡ್ಗಳ ಶಿಫ್ಟ್ ಯಾವಾಗ ಚೇಂಜ್ ಆಯಿತು, ಯಾವ ಗಾಡಿ ಬಂತು, ಯಾರ್ಯಾರು ಬಂದರು, ಅದೆಲ್ಲವೂ ಟ್ರಾಫಿಕ್ ಕ್ಯಾಮರಾದಿಂದ ಲೈವ್ ಆಗಿ ಇಸ್ರೇಲ್ಗೆ ಹೋಗ್ತಾ ಇತ್ತು. ಇಲ್ಲಿ ಮನುಷ್ಯರು ಕೂತಿದ್ದನ್ನು ನೋಡ್ತಾ ಇರಲಿಲ್ಲ. ಇಸ್ರೇಲ್ ಇಲ್ಲಿ ಬಳಸಿದ್ದು AI ಟೂಲ್ಸನ್ನು. ಸಾವಿರಾರು ಗಂಟೆಗಳ ವಿಡಿಯೋವನ್ನು AI ಪ್ರೋಸೆಸ್ ಮಾಡಿ ಒಂದು ಪ್ಯಾಟ್ರನ್ ರೆಡಿ ಮಾಡ್ತು. ಅದನ್ನು ಪ್ಯಾಟರ್ನ್ ಆಫ್ ಲೈಫ್ ಅಂತ ಕರೀತಾರೆ. ಅಂದರೆ ಖಾಮೆನೈ ದಿನಚರಿ ಹೇಗಿದೆ, ಯಾವಾಗ ಬರ್ತಾರೆ, ಯಾವಾಗ ಹೋಗ್ತಾರೆ, ಎಲ್ಲಿಗೆ, ಎಲ್ಲಿಂದ, ಇದೆಲ್ಲವನ್ನು ಸಾವಿರಾರು ಗಂಟೆಗಳ ಫುಟೇಜನ್ನು ಅನಲೈಸ್ ಮಾಡಿ AI ಕರಾರುವಕ್ಕಾಗಿ ಪ್ಯಾಟರ್ನ್ ರೆಡಿ ಮಾಡಿಕೊಡ್ತು. ಪಾತಾಳ ಬಂಕರ್, ಸರಿ ಲೊಕೇಶನ್ ಸಿಕ್ತು, ಆದರೆ ಖಾಮೆನೈನ ಹೊಡೆಯೋದು ಅಷ್ಟು ಸುಲಭ ಆಗಿರಲಿಲ್ಲ. ಯಾಕಂದರೆ ಅವ್ರದ್ದು ಸಾಧಾರಣ ಮನೆಯಲ್ಲಿ ಅಲ್ಲ, ಅದೊಂದು ಅಂಡರ್ ಗ್ರೌಂಡ್ ಸಿಟಿ. ಯಾಕಂದರೆ ಕಳೆದ ವರ್ಷ ನಡೆದ ಇಸ್ರೇಲ್ ಇರಾನ್ ನಡುವಿನ ಆ 12 ದಿನಗಳ ಯುದ್ಧ ನಿಮಗೆ ನೆನಪಿರ್ಬೋದು. ನಿಜ ಹೇಳಬೇಕು ಅಂದರೆ ಆವಾಗಲೇ ಇಸ್ರೇಲ್ ಖಾಮೆನೈ ಕತೆ ಮುಗಿಸೋಕೆ ಪ್ಲಾನ್ ಮಾಡಿತ್ತು. ಟಾರ್ಗೆಟ್ ಫಿಕ್ಸ್ ಆಗಿತ್ತು. 2023 ಅಕ್ಟೋಬರ್ನಲ್ಲಿ ಹಮಸ್ ಇಸ್ರೇಲ್ ಮಾಡಿದ ದಾಳಿಗೆ ಅವತ್ತೇ ಇಸ್ರೇಲ್ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿತ್ತು, ಇವ್ರನ್ನ ಸಂಪೂರ್ಣ ನಾಶ ಮಾಡಬೇಕು. ಹಮಸ್, ಹುತಿ, ಹಿಜ್ಬುಲ್ಲಾ ಇವ್ರು ಮಾತ್ರ ಅಲ್ಲ, ಇದರ ತಲೆ ಖಾಮೆನೈ ಆ್ಯಂಡ್ ಟೀಮ್ ಇರಾನ್ನ ಆಡಳಿತವನ್ನೇ ಮುಗಿಸ್ಬಿಡಬೇಕು ಅಂಥೇಳಿ. ಆದರೆ 2025 ಜೂನ್ನಲ್ಲಿ 12 ದಿನಗಳ ಯುದ್ಧದಲ್ಲಿ ಕೊನೆ ಕ್ಷಣದಲ್ಲಿ ಟ್ರಂಪ್ ಅಡ್ಡ ಬಂದರು. ಬೇಡ, ಈಗಲೇ ಹೊಡೆಯೋದು ಬೇಡ, ಸ್ವಲ್ಪ ತಡೀರಿ ಅಂತ ಇಸ್ರೇಲ್ ಕೈಯನ್ನು ಕಟ್ಟಿ ಹಾಕಿದ್ರು. ಅಷ್ಟೇ ಅಲ್ಲ, ಆಗ ಟ್ರಂಪ್ ಒಂದು ಟ್ವೀಟ್ ಮಾಡಿ ಪರೋಕ್ಷವಾಗಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು. ನಿಮ್ಮ ಸೋ ಕಾಲ್ಡ್ ಸುಪ್ರೀಂ ಲೀಡರ್ ಎಲ್ಲಿದ್ದಾನೆ ಅನ್ನೋದು ನಮಗೆ ಗೊತ್ತು, ಆದರೆ ನಾವು ಈಗ ಅವರನ್ನು ಹೊಡೆಯಲ್ಲ ಅಂತ ಹೇಳಿದ್ರು. ಆ ಘಟನೆ ನಡೆದಾಗಿನಿಂದ ಖಾಮೆನೈ ಸಿಕ್ಕಾಪಟ್ಟೆ ಹುಷಾರಾಗಿದ್ರು. ಅಷ್ಟು ಸುಲಭಕ್ಕೆ ಯಾರ ಕೈಗೂ ಸಿಗ್ತಾ ಇರಲಿಲ್ಲ. ರಿಪೋರ್ಟ್ಸ್ ಪ್ರಕಾರ ಖಾಮೆನೈ ಅವರ ಬೇತ್ ರಹಬರಿ ಕಾಂಪೌಂಡ್ ಕೆಳಗಡೆ ಮಲ್ಟಿ ಲೆವೆಲ್ ಬಂಕರ್ ಸಿಸ್ಟಮ್ ಇದೆ. ಈ ಬಂಕರ್ ಎಷ್ಟು ಆಳದಲ್ಲಿದೆ ಗೊತ್ತಾ ಸ್ನೇಹಿತರೆ? ಆ ಬಂಕರ್ನ ಮೇನ್ ಫ್ಲೋರ್ ತಲುಪೋಕೆ ಲಿಫ್ಟ್ನಲ್ಲಿ 5 ನಿಮಿಷ ಟ್ರಾವೆಲ್ ಮಾಡಬೇಕಾಗತ್ತೆ. ಒಂದ್ಸಲ ಕಲ್ಪನೆ ಮಾಡಿ, 5 ನಿಮಿಷದ ಲಿಫ್ಟ್ ಜರ್ನಿ ಅಂದರೆ ಎಷ್ಟು ಆಳಕ್ಕಿರ್ಬೋದು ಅಂತ. ಅಷ್ಟು ಆಳಕ್ಕೆ ಹೋಗಿ ಸ್ಫೋಟಕ ಹಾಕೋದು ಅಸಾಧ್ಯ ಅಂತ ಇರಾನ್ ನಂಬಿತ್ತು. ಎಂಥ ಅಣ್ವಸ್ತ್ರ ಹಾಕಿದ್ರೂ ಕೂಡ ನಮ್ಮ ಲೀಡರ್ಗೆ, ಸುಪ್ರೀಂ ಲೀಡರ್ಗೆ ಏನಾಗಲ್ಲ ಅಂತ ಇರಾನ್ ನಂಬಿತ್ತು. ಆಯತುಲ್ಲಾ ಅಲಿ ಖಾಮೆನೈ ಕೂಡ ಹಾಗೆ ನಂಬ್ಕೊಂಡಿದ್ರು. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಹತ್ರ ಅದಕ್ಕೂ ಉತ್ತರ ಇತ್ತು. ಬರೀ ಟೆಕ್ನಾಲಜಿ ಅಲ್ಲ, CIAಗೆ ಒಬ್ಬ ಒಳಗಿನ ಮನುಷ್ಯ, ಅಂದರೆ ಇನ್ಸೈಡ್ ಇರೇನಿಯನ್ ಸಿಸ್ಟಮ್ ಒಬ್ಬ ಹ್ಯೂಮನ್ ಸೋರ್ಸ್ ಇತ್ತು. ಆ ಬಂಕರ್ ಒಳಗೆ ಏನಾಗ್ತಿದೆ ಅನ್ನೋ ಮಾಹಿತಿ ಕೊಡೋಕೆ ಒಬ್ಬ ಸ್ಪೈಯನ್ನು ಇನ್ಫಿಲ್ಟ್ರೇಟ್ ಮಾಡಲಾಗಿತ್ತು, ಒಳನ್ನು ಸುಳಿಸಲಾಗಿತ್ತು. ಇದರ ಜೊತೆಗೆ ದುರಾದೃಷ್ಟಕ್ಕೆ ಇರಾನ್ ಪ್ಲ್ಯಾನ್ ಕೂಡ ಚೇಂಜ್ ಆಯಿತು. ಆ ದಿನದ ಮೀಟಿಂಗ್ಗೆ ಬಂದಿದ್ದು ಇರಾನ್ನ ವಯಸ್ಸಾದ ನಾಯಕರು ಮತ್ತು ಹಿರಿಯ ಅಧಿಕಾರಿಗಳು. ಬಹುಶಃ ಅವರೆಲ್ಲರನ್ನೂ ಆಳದ ಬಂಕರ್ಗೆ ಕರ್ಕೊಂಡು ಹೋಗೋದು ಕಷ್ಟ ಅಂತಾನೋ, ಅಥವಾ ಯಾರು ಬರ್ತಾರೆ ಬಿಡು ಅನ್ನೋ ಧೈರ್ಯನೋ, ಸುಪ್ರೀಂ ಲೀಡರ್ನ ಹೊಡೆಯೋಕ್ಕಾಗತ್ತಾ, ಒಂದು ಗಳಿಗೆಯಲ್ಲಿ ಮೀಟಿಂಗ್ ಮಾಡಿ ಹೋಗ್ತಾರೆ ಅನ್ನೋ ಲೆಕ್ಕಾಚಾರನೋ. ಖಾಮೆನೈ ತಮ್ಮ ಗುಹೆಯಿಂದ ಹೊರಗೆ ಬಂದರು, ಬಂಕರ್ ಬಿಟ್ಟು ಹೊರಗೆ ಬಂದರು, ಮೇಲಿದ್ದ ಆಫೀಸಿಗೆ ಬಂದರು. ಆ ದಿನ ಶನಿವಾರ ಬೆಳಿಗ್ಗೆ ಖಾಮೆನೈ ಆ ಆಫೀಸ್ನಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ CIA ತನ್ನ ಹ್ಯೂಮನ್ ಸೋರ್ಸ್ ಮೂಲಕ, ಒಳಗಿದ್ದ ಸ್ಪೈ ಮೂಲಕ ಮಾಹಿತಿಯನ್ನು ಕನ್ಫರ್ಮ್ ಮಾಡಿಕೊಳ್ತು. ಟೆಕ್ನಾಲಜಿ ಮತ್ತು ಮನುಷ್ಯ ಇಬ್ಬರು ಕನ್ಫರ್ಮ್ ಮಾಡಿದ್ಮೇಲೆ ಆಪರೇಷನ್ ಡೇ ಲೈಟ್ಗೆ ಕೌಂಟ್ ಡೌನ್ ಶುರುವಾಯಿತು. ಹಲೋ ರಿಸೀವ್ ಮಾಡ್ರೋ ಸ್ನೇಹಿತರೆ. ದಾಳಿ ನಡೆಯೋಕೆ ಇನ್ನು ಕೆಲವೇ ನಿಮಿಷಗಳಿದ್ವು. ಅಮೆರಿಕದ ಯುದ್ಧ ವಿಮಾನಗಳು ತೆಹರಾನ್ ಆಕಾಶಕ್ಕೆ ಎಂಟ್ರಿ ಕೊಟ್ಟಿದ್ವು. ಈ ಟೈಮ್ನಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಇನ್ನೊಂದು ಮಾಸ್ಟರ್ ಸ್ಟ್ರೋಕ್ ಪ್ಲೇ ಮಾಡಿದ್ರು, ಅದೇ ಎಲೆಕ್ಟ್ರಾನಿಕ್ ವಾರ್ಫೇರ್. ಒಂದು ವೇಳೆ ವಿಮಾನ ಬರ್ತಿರೋದು ಗೊತ್ತಾದರೆ, ಯಾರಿಗಾದ್ರೂ ಗೊತ್ತಾದರೆ, ಕೂಡಲೇ ಸೈರನ್ ಮೊಳಗಿದ್ರೆ ತಕ್ಷಣ ಬಾಡಿ ಗಾರ್ಡ್ಗಳಿಗೆ ಕಾಲ್ ಮಾಡಿ ಅವ್ರು ಏನು ಹೇಳ್ತಾರೆ, ಎಸ್ಕೇಪ್ ಆಗಿ ಕೂಡಲೇ ಕೆಳಗೆ ಅಂಡರ್ಗ್ರೌಂಡಿಗೆ ಹೋಗ್ಬಿಡಿ ಅಂತ ಹೇಳ್ತಾರಲ್ವಾ. ಅವಾಗೆಲ್ಲ ವೇಸ್ಟ್ ಆಗುತ್ತೆ. ಖಾಮೆನೈ ಸುದ್ದಿ ಬರ್ತಿದ್ದ ಹಾಗೆ ಒಳ ಹೋಗಿ ಸೇರ್ಕೊಂಡ್ಬಿಡ್ತಾರೆ. ಬಾಂಬ್ ಹಾಕಿದ್ರು ಕೂಡ ಅವ್ರಿಗೇನಾಗಲ್ಲ.
ಸೊ ಏನು ಮಾಡಿದ್ರು ಗೊತ್ತಾ, ಬಾಂಬ್ ಬೀಳೋಕ್ಕೆ ಕೆಲವೇ ಸೆಕೆಂಡ್ಗಳು ಇರುವಾಗ ತೆಹರಾನ್ನ ಆ ಪಾಸ್ಚರ್ ಸ್ಟ್ರೀಟ್ ಏರಿಯಾದಲ್ಲಿ ಮೊಬೈಲ್ ನೆಟ್ವರ್ಕನ್ನು ಜಾಮ್ ಮಾಡಲಾಯಿತು. ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು, ಆಫೀಸರ್ಸ್ ಫೋನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ಅವರಿಗೆ ಸಿಕ್ಕಿದ್ದು ಬರೀ ಬ್ಯುಸಿ ಸಿಗ್ನಲ್ ಅಥವಾ ನೋ ನೆಟ್ವರ್ಕ್. ಹೊರಗಡೆ ಏನಾಗ್ತಿದೆ ಅನ್ನೋದು ಒಳಗಿರೋರಿಗೆ ಯಾರಿಗೂ ತಿಳಿಲೇ ಇಲ್ಲ. ಕಮ್ಯುನಿಕೇಷನ್ ಕಟ್ ಆಯಿತು. ಖಾಮ್ನೈರ ರಕ್ಷಣೆಗೆ ಅಂತಾನೆ ಇದ್ದ ಎಲೀಟ್ ಫೋರ್ಸ್ ವಲಿ ಎ ಅಮ್ರ್ ಕೋರ್ ಅದಕ್ಕೆ ರಿಯಾಕ್ಟ್ ಮಾಡೋಕ್ಕೂ ಕೂಡ ಟೈಮ್ ಸಿಗಲಿಲ್ಲ. ಬಾಂಬ್ ಧೂಳಿಪಟವಾಯಿತು ಕೋಟೆ. ಸಮಯ ಬೆಳಗ್ಗೆ 8 ಗಂಟೆ ದಾಟಿತ್ತು. ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದ. ಆಗ ಆಕಾಶದಿಂದ ಮೃತ್ಯು ರೂಪದಲ್ಲಿ ಬಂದವು ಅಮೆರಿಕದ ಅತ್ಯಾಧುನಿಕ ಮಿಸೈಲ್ ಮತ್ತು ಬಂಕರ್ ಬಸ್ಟರ್ ಬಾಂಬ್ಗಳು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 30ಕ್ಕೂ ಅಧಿಕ ಬಾಂಬ್ಗಳು ಒಂದೇ ಜಾಗಕ್ಕೆ ಒಂದೇ ಸಮಯದಲ್ಲಿ ಅಪ್ಪಳಿಸಿದ್ವು. ಇಲ್ಲಿ ಇವರು ಬಳಸಿದ್ದು ಪ್ರೆಸಿಷನ್ ಗೈಡೆಡ್ ಮ್ಯುನಿಷನ್ಸ್, ಅಂದರೆ ಪಿನ್ ಪಾಯಿಂಟ್ ಅಕ್ಯುರಸಿ. ಪಕ್ಕದ ಬಿಲ್ಡಿಂಗ್ಗೆ ಡ್ಯಾಮೇಜ್ ಆಗಬಾರ್ದು, ಆದರೆ ಟಾರ್ಗೆಟ್ ಪೂರ್ತಿ ಮಣ್ಣಾಗಬೇಕು. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂದರೆ ತೆಹರಾನ್ನ ಭೂಮಿ ನಡುಗು ಹೋಯಿತು. 5 ನಿಮಿಷದ ಲಿಫ್ಟ್ ಜರ್ನಿ ಇರೋ ಆ ಪಾತಾಳ ಬಂಕರ್ ಕೂಡ ಈ ಪವರ್ಫುಲ್ ಸ್ಫೋಟವನ್ನು ತಡ್ಕೊಳ್ಳೋಕೆ ಆಗಲಿಲ್ಲ. ಬಂಕರ್ನ ಪ್ರತಿಯೊಂದು ದ್ವಾರಗಳು, ವೆಂಟಿಲೇಷನ್ ಶಾಫ್ಟ್ಗಳು ಬ್ಲಾಕ್ ಆದವು. ಒಳಗಿದ್ದವರಿಗೆ ಉಸಿರಾಡೋಕ್ಕೂ ಗಾಳಿ ಇಲ್ಲದಂತಾಯಿತು. ಖಮನಾಯಿ ಮಾತ್ರ ಅಲ್ಲ, ಅವರ ಜೊತೆಗಿದ್ದ ಇರಾನ್ ಸೇನೆಯ ಅತಿದೊಡ್ಡ ತಲೆಗಳು ಒಂದೇ ಏಟಿಗೆ ನಾಶವಾಗಿ ಹೋದರು. ಮುಂದೇನು ಇರಾನ್ ಕತೆ ಮುಗಿತಾ? ಸ್ನೇಹಿತರೆ, ಇದು ಕೇವಲ ಒಬ್ಬ ವ್ಯಕ್ತಿಯ ಸಾವಲ್ಲ, ಇದು ಒಂದು ಯುಗದ ಅಂತ್ಯ ಇರಾನ್ ಪಾಲಿಗೆ. 1989ರಿಂದ ಅಂದರೆ ಸುಮಾರು 37 ವರ್ಷಗಳ ಕಾಲ ಇರಾನನ್ನು ತನ್ನ ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮೆನೈರ ಚಾಪ್ಟರ್ ಕ್ಲೋಸ್ ಆಯಿತು. ಈಗ ಇರಾನ್ ಮುಂದೆ ಇರೋದು ದೊಡ್ಡ ಪ್ರಶ್ನೆ, ನೆಕ್ಸ್ಟ್ ಯಾರು ಏನು ಅಂತ. ಸದ್ಯ ಕೇಳಿ ಬರ್ತಾ ಇರೋ ಹೆಸರು ಮುಜ್ತಬಾ ಖಾಮೆನೈ. ಇವರು ಈಗ ತೀರ್ಕೊಂಡಿರೋ ಅಲಿ ಖಾಮೆನೈರ ಮಗ. ಅಂದರೆ ತಂದೆಯ ಹತ್ಯೆಯ ನಂತರ ಇವರು ನೆಕ್ಸ್ಟ್ ಅಧಿಕಾರ ಹಿಡಿತಾರೆ ಅನ್ನೋ ಚರ್ಚೆ ನಡೀತಾ ಇದೆ. IRGC ಇವ್ರನ್ನೇ ಪುಷ್ ಮಾಡ್ತಾ ಇದೆ ಆಗಬೇಕು ಅಂತ ಹೇಳಲಾಗ್ತಿದೆ. ಇವರು ಅಧಿಕಾರವನ್ನು ತಗೊಳ್ತಾರಾ ಅಥವಾ ಇರಾನ್ ಸೇನೆ IRGC ಮಿಲಿಟರಿ ಆಡಳಿತವನ್ನು ಅಲ್ಲಿಗೆ ತರುತ್ತಾ? ಇದು ಈಗಿರುವಂತಹ ಕ್ವಶನ್. ಅಲ್ಲಿ ಈಗಿರೋ ಸಿಸ್ಟಮ್ ಪ್ರಕಾರ ಇರಾನ್ನ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಈಗ ತುರ್ತು ಮೀಟಿಂಗ್ ಕರೆದಿದ್ದಾರೆ ನೆಕ್ಸ್ಟ್ ಸುಪ್ರೀಂ ಲೀಡರನ್ನು ಅಪಾಯಿಂಟ್ ಮಾಡೋಕೆ. ಆದರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ಗೆ ಚೇತರಿಸಿಕೊಳ್ಳೋಕೆ ಟೈಮ್ ಕೊಡ್ತಾರಾ? ಅವ್ರು ಹೇಳಿಬಿಟ್ಟಿದ್ದಾರೆ ನೆಕ್ಸ್ಟ್ ಯಾರೇ ಬಂದರೂ ಕೂಡ ಈ IRGC, ಖಾಮೆನೈ ಆ್ಯಂಡ್ ಟೀಮ್, ಇವರ ಈ ಸೆಟಪ್ ಏನಿದೆ, ಇವರ ಈ ರಿಜಿಮ್ ಏನಿದೆ, ನೆಕ್ಸ್ಟ್ ಬಂದವರು ಅವ್ರು ಟಾರ್ಗೆಟ್ ಆಗ್ತಾರೆ ಅಷ್ಟೇ, ಅವ್ರನ್ನ ಕೂಡ ಬಿಡೋದಿಲ್ಲ ಅನ್ನೋ ಘೋಷಣೆಯನ್ನು ಮಾಡಿ ಆಗಿದೆ. ಈ ಬಗ್ಗೆ ನಿಮ್ಮ ಒಪಿನಿಯನ್ ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ನೋಡೋಕೆ ಶುರು ಮಾಡ್ಬೋದು. ಅಷ್ಟು ಮಾತ್ರ ಅಲ್ಲ, ಇದರಿಂದ ನೀವು ನಮಗೆ ಸಪೋರ್ಟ್ ಮಾಡಿದ ಹಾಗೂ ಆಗುತ್ತೆ. ನಿಮ್ಮ ಸಪೋರ್ಟೇ ನಮ್ಮ ಶಕ್ತಿ. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಚೆಕ್ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.